ಹಾಯ್ ಹಲೋ ಫ್ರೆಂಡ್ಸ್, ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಈ ದಿವಸ ರಮೇಶ್ ಅರವಿಂದ್ ರವರು ನಿರ್ದೇಶನ ಮಾಡಿರ್ತಕ್ಕಂಥ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ರಾಮ ಶ್ಯಾಮ ಭಾಮ 2005ರಲ್ಲಿ ತೆರೆಕಂಡ ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು. ಈ ಚಿತ್ರದಿಂದ ಕಮಲ್ ಹಾಸನ್ ಅವರು ಮತ್ತೆ ಬಹಳ ದಿನಗಳ ನಂತರ ಕನ್ನಡದಲ್ಲಿ ನಟಿಸಿದರು. ಅವರ ಎರಡನೇ ಚಿತ್ರ ಸತ್ಯವಾನ್ ಸಾವಿತ್ರಿ 2007ರಲ್ಲಿ ತೆರೆಕಂಡು ಹಿಟ್ಟಾಯಿತು. ಮೂರನೇ ಚಿತ್ರ ಆಕ್ಸಿಡೆಂಟ್ 2008ರಲ್ಲಿ ತೆರೆಕಂಡು ಹಿಟ್ಟಾಯಿತು. ನಾಲ್ಕನೇ ಚಿತ್ರ ವೆಂಕಟ ಇನ್ ಸಂಕಟ 2009ರಲ್ಲಿ ತೆರೆಕಂಡು ಹಿಟ್ಟಾಯಿತು. ಐದನೇ ಚಿತ್ರ ನಮ್ಮಣ್ಣ ಡಾನ್ 2012ರಲ್ಲಿ ತೆರೆಕಂಡು ಆವರೇಜ್ ಆಯಿತು. ಆರನೇ ಚಿತ್ರ ಉತ್ತಮ್ ವಿಲನ್ 2015ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು. ಇನ್ನು ಏಳನೇ ಚಿತ್ರ ಸುಂದರಾಂಗ ಜಾಣ 2016ರಲ್ಲಿ ತೆರೆಕಂಡ ಈ ಚಿತ್ರ ಆವರೇಜ್ ಆಯಿತು. ಎಂಟನೇ ಚಿತ್ರ 100 2021ರಲ್ಲಿ ತೆರೆಕಂಡು ಹಿಟ್ಟಾಯಿತು. ಇನ್ನು ಒಂಬತ್ತನೇ ಚಿತ್ರ ಬಟರ್ಫ್ಲೈ, ಇದು ಅವರ ಅಪ್ಕಮಿಂಗ್ ಮೂವಿ. ಇನ್ನು 10ನೇ ಚಿತ್ರ ಪ್ಯಾರಿಸ್, ಇದು ಕೂಡ ಅವರ ಅಪ್ಕಮಿಂಗ್ ಮೂವಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವೆಲ್ಲ ಡಾಕ್ಟರ್ ರಮೇಶ್ ಅರವಿಂದ್ ರವರು ನಿರ್ದೇಶನ ಮಾಡಿರ್ತಕ್ಕಂಥ ಚಲನಚಿತ್ರಗಳು. ಅವರ ಚಿತ್ರಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಚಲನಚಿತ್ರ ಯಾವುದೆಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.